ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ ಸೀರಿಯೆ. ಗೈಸ್, ಇವತ್ತು ಹಾಸನ್ಗೆ ಹೋಗ್ತಾ ಉಂಟು ನನ್ನ ತಮ್ಮನ ಮನೆಗೆ. ಸ್ವಲ್ಪ ಪ್ಲ್ಯಾನಿಂಗ್ಸ್ ಉಂಟು, ನೋಡೋಣ. ಇಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಎಂತೆಲ್ಲ ಪ್ಲ್ಯಾನಿಂಗ್ಸ್ ಉಂಟು ಅಂತ ಮುಂದೆನೇ ವೀಡಿಯೋ ನೋಡ್ತಾ ಹೋಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಇರೋ ಥರ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ರೆಡಿಯಾಗಿ ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ರ ಬಂದ್ವಿ. ನಮಗೆ ಮನೆ ಹತ್ರನೇ ಕೇಳಿಸ್ತಿತ್ತು, ವಾದ್ಯ ಸೌಂಡ್ ಬರ್ತಾಯಿತ್ತು. ಸೊ ಯಾವುದೋ ದೇವ್ರದ್ದು ಅಂತ ನಮಗೂ ಗೊತ್ತಾಯಿತು, ಬಟ್ ಎಕ್ಸಾಕ್ಟ್ ಆಗಿದೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಹೋಗ್ತೀವಲ್ಲ, ಅಲ್ಲೇ ನೋಡೋಣ ಅಂತ ಹೇಳಿ ಬಂದ್ವಿ. ಏನೋ ಎಲ್ಲ ಮಾಡ್ತಾಯಿದ್ರು, ಪಕ್ಕದೂರಿಂದು ಜಾತ್ರೆ ಅಂತ ಕಾಣಿಸುತ್ತೆ. ಸೊ ನಾವು ಬಸ್ ಬರೋ ತನಕ ನೋಡೋಣ, ವೆಯ್ಟ್ ಮಾಡೋಣ ಅಂತ ನೋಡ್ತಾ ಇದ್ವಿ. ನಮಗೂ ತುಂಬ ಎಂಥ ಟೈಮ್ ಇರಲಿಲ್ಲ, ಬಸ್ ಬರೋ ಟೈಮ್ ಆಗೋಗಿತ್ತು. ನಮ್ಮ ಕಡೆ ಸ್ವಲ್ಪ ಬಸ್ ರೂಟೆಲ್ಲ ಕಡಿಮೆ, ಮಿಸ್ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸೊ ಬಸ್ ಬರೋ ತನಕ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಇಲ್ಲಿ ದೇವಸ್ಥಾನದಿಂದ ಅವ್ರ ದೂರಿಗೆ ಸ್ವಲ್ಪ ಅಷ್ಟೇ ದೂರ ಇತ್ತು. ಆ ಮಿಡಲಲ್ಲಿ ಏನೋ ನಮ್ಮೂರ ಹತ್ರ ಸ್ಟಾಪ್ ಮಾಡಿ ಈ ಥರ ಏನೋ ಶಾಸ್ತ್ರಗಳು ಮಾಡ್ತಾಯಿದ್ರು. ಅವ್ರಿಗೇನೋ ಪಾತ್ ಪೂಜೆ ಅದು ಇದೆಲ್ಲ ಏನೋ ಸ್ಟಾರ್ಟ್ ಮಾಡಿದ್ರೆ, ನಮಗೂ ಹೊಸದು ಇದೆಲ್ಲೋ ನೋಡಿರಲಿಲ್ಲ. ಸೊ ಫ್ರೆಂಡ್ಸ್, ಫೈನಲಿ ಬಸ್ ಕೂಡ ಬಂತು. ನಾವು ಬಂದು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಶೆಕೆ ಇತ್ತು. ಆಲ್ಮೋಸ್ಟ್ ನಾವು ಬಸ್ ಹತ್ತಿದಾಗ 11:30 ಆಗಿತ್ತು. ಅಷ್ಟೊತ್ತಿಗೆ ಇನ್ನೇನು ಹೆವಿ ಬಿಸಿಲು, ಬೇಸಿಗೆಯಲ್ಲಿ ಕೇಳಬೇಕಾ, ಸಿಕ್ಕಾಪಟ್ಟೆ ಶೆಕೆ ಆಗೋಗಿತ್ತು. ಸೊ ಬಸ್ಸಲ್ಲಿ ಕೂತ್ಕೊಂಡು ಹೊರಟ್ವಿ. ನಾವು ಹೋಗ್ತಿರೋ ಊರು ಎಂತ ಉಂಟು, ಹಾಸನ್ನು. ನಾನು ತುಂಬ ಜೀವಿಸಿರೋವಂಥ ಜಾಗ. ಅದು ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ನೋಡಿ ನಮ್ಮ ಹಾಸನ್ APMC. ಇದ್ರ ಪಕ್ಕದಲ್ಲೇ ನಾನು ವರ್ಕ್ ಮಾಡ್ತಿದ್ದಿದ್ದು ಬ್ಯಾಂಕ್, ಇದು ICICI ಬ್ಯಾಂಕು. ನಮ್ಮ ಹಾಸನ್ ಮೇನ್ ಬ್ರ್ಯಾಂಚ್ ಇದು ಮುಂದೆ ಬರುತ್ತೆ ನೋಡಿ. ನಂಗೆ ಅದೆಲ್ಲ ನೋಡ್ತಿದ್ರೆ ನಾನು ದಿನ ತಿರುಗಾಡ್ತಿದ್ದಿದ್ದ ಜಾಗ ನೋಡಿ. ಇಲ್ಲಿ ಬರುತ್ತೆ ಮುಂದೆ ಬ್ಯಾಂಕು, ಇದೇ ಬ್ಯಾಂಕು. ಅಲ್ಲಿ ದಿನ GPS ಆಚೆ ಕೂತ್ಕೊಂಡು ಕರೆಕ್ಷನ್ ವೆಯ್ಟ್ ಮಾಡ್ತಿದ್ದು ನನ್ನ ಕಲೀಗ್ಸು ಎಲ್ಲ ನೆನಪಾಗ್ತಾ ಹೋಯ್ತು ನನಗೆ. ಫ್ರೆಂಡ್ಸ್, ನಾವು ಎಷ್ಟೇ ದೊಡ್ಡ ಸಿಟಿನಲ್ಲಿರಲಿ, ಅಲ್ಲಿ ಎಷ್ಟು ಫೆಸಿಲಿಟೀಸ್ ಇರಲಿ, ನಾವು ನಮಗೆ ಬುದ್ಧಿ ಬಂದ ಮೇಲೆ ಬೆಳೆದು ಬಂದಿರೋವಂಥ ಜಾಗದ ಕೊಡೋ ಫೀಲ್ನ ಎಲ್ಲೂ ಕೊಡೋಲ್ಲ. ಆ ಜಾಗ ಕೊಡೋ ಫೀಲೇ ತುಂಬ ಸ್ಪೆಷಲ್ಲು. ಫ್ರೆಂಡ್ಸ್, ನಾನು ಬೆಳೆದಿದ್ದೆಲ್ಲ ಮಡಿಕೇರಿನಲ್ಲಾದ್ರೂ ನನಗೆ ಬುದ್ಧಿ ಬಂದ ಮೇಲಿಂದ ನನ್ನ ಎಜುಕೇಷನ್, ನನ್ನ ಡ್ರೀಮ್ಸ್, ನನ್ನ ಕೆರಿಯರ್, ನನ್ನ ಜಾಬ್ಸ್ ಅಂತೆಲ್ಲ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೆ ಈ ಹಾಸನಲ್ಲಿ. ಮತ್ತು ನನ್ನ ಫ್ರೆಂಡ್ಸು, ನಮ್ಮೂರವರು ಅಂತಂದಾಗ ಆ ಫೀಲೇ ಒಂಥರ ತುಂಬ ಸ್ಪೆಷಲ್. ಅದು ಒಂದೊಂದು ರೋಡು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ತುಂಬಿ ಬರ್ತಿದ್ದೆ ನನಗೆ, ಅಷ್ಟು ಫೀಲ್ ಮಾಡ್ತಿದ್ದೆ ಜಾಗನ. ಯಾಕಂದರೆ ನಾವು ಕಾರಲ್ಲಿ ಬಂದ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ, ಇಲ್ಲಿ ಹಿಂಗೆ ಪಾಸ್ ಆಗಿಬಿಡ್ತಾ ಇದ್ವಿ. ಅವಾಗಷ್ಟು ಫೀಲ್ ಆಗ್ತಿರಲಿಲ್ಲ. ಬಟ್ ಇವಾಗ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ತಿರೋದು ಅಂತಂದಾಗ ಅಲ್ಲಿ ನಡ್ಕೊಂಡು ಬಂದ್ವಿ ಸ್ವಲ್ಪ ದೂರ, ಮತ್ತು ಮಾರ್ಕೆಟಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ನಂಗೆ ಅದೆಲ್ಲ ತುಂಬ ಫೀಲ್ ಆಯಿತು, ಕಣ್ಣಲ್ಲಿ ನೀರೇ ತುಂಬ್ಕೊಬಿಡ್ತು ನನಗೆ. ಮತ್ತು ನನ್ನ ತಮ್ಮನ ಮಗಳು ಪುಟ್ಟು ಪಾಪು, 2 ವರ್ಷದವಳು, ಚುಕ್ಕಿ ಅಂತ ನಾವು ಪೆಟ್ ನೇಮ್ ಕರೆಯೋದವಳಿಗೆ. ಅವಳಿಗೆ ಹಣ್ಣು ತರೋಣ ಅಂತ ಹೇಳಿ ನಾವು ಮಾರ್ಕೆಟ್ ಹತ್ರ ನಡ್ಕೊಂಡು ಹೋದ್ವಿ, ಬಸ್ ಹಿಡಿದ್ಬಿಟ್ಟು. ಆದರೂ ನೋಡಿ, ನಾವು ಈ ಬೈಕಲ್ಲಿ ಕಾರಲ್ಲಿ ತಿರುಗಾಡೋದೇ ಬೇರೆ, ಬಟ್ ನಡ್ಕೊಂಡು ತಿರುಗಾಡುವಾಗ ಆಗೋ ಫೀಲೇ ಬೇರೆ. ನನಗೂ ತುಂಬ ಫೀಲ್ ಆಯಿತು ಈ ಸರಿ. ಮಾರ್ಕೆಟಿಗೆ ಅಂತ ನಡ್ಕೊಂಡು ಹೋಗಿ ತುಂಬ ದಿನ ಆಗಿತ್ತು. ಯಾವಾಗಲೂ ಆಲ್ಮೋಸ್ಟ್ ಇಲ್ಲಿದ್ದಾಗ ಬಿಫೋರ್ ಮ್ಯಾರೇಜ್ ಎಲ್ಲ ಬೈಕಲ್ಲಿ ಹಿಂಗೆ ಹೋಗ್ಬಿಟ್ಟು ಬಂದುಬಿಡ್ತಿದ್ವಿ. ಅಲ್ಲೇ ಇದ್ದಿದ್ದಲ್ವ, ಅವಾಗ ಅಷ್ಟೆಲ್ಲ ಫೀಲ್ ಆಗ್ತಿಲ್ಲ. ಬಟ್ ಇವಾಗ ಬ್ಯಾಂಗ್ಳೂರ್ ಸೆಟಲ್ ಆದಮೇಲೆ ನಮ್ಮ ಹಾಸನ ಬೆಲೆ ತುಂಬ ಚೆನ್ನಾಗಿ ಗೊತ್ತಾಯಿತು ನನಗೆ. ಒಂದು ಅಂಗಡಿಗಳು ನೋಡಿದ ತಕ್ಷಣ ಒಂಥರ ಖುಷಿ ಆಗ್ತಿತ್ತು. ಯಾವಾಗಲೂ ಎಂತಾಗುತ್ತೆ, ಹಿಂಗೆ ಬಂದು ಹಾಗೆ ಹೋಗ್ಬಿಡ್ತೀವಿ, ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಈ ಥರ ಓಡಾಡಲಿಕ್ಕೆಲ್ಲ ಆಗಲ್ಲ. ಇದೊಂದು ಚಾನ್ಸ್ ನನಗೆ ಅನ್ನಿಸ್ತು. ಸೊ ಅವಳಿಗೆ ಹಣ್ಣು ತರೋ ನೆಪದಲ್ಲಿ ಮಾರ್ಕೆಟಲ್ಲಿ ಹೋದ್ವಿ, ಎಲ್ಲ ಕಡೆ ತಿರ್ಗಾಡ್ಕೊಂಡು ಬಂದು ಸ್ವಲ್ಪ ಜನ ಪರಿಚಯದವರೆಲ್ಲ ಇದ್ದರು. ತುಂಬ ಚೆನ್ನಾಗಿ ಫೀಲ್ ಆಯಿತು ನನಗೆ. ಅಲ್ಲಿ ಹೋಗಿ ಬಂದು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇಲ್ಲೇ ಒಂದು ಕಡೆ ಫ್ರೂಟ್ಸ್ ಸ್ಟಾಲಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಆಲ್ರೆಡಿ ಬರ್ತಾ ತುಂಬ ಸುತ್ತಾಡ್ಕೊಂಡು ಬಂದಿದ್ವಿ, ಸುಸ್ತಾಗ್ಬಿಟ್ಟಿತ್ತು. ಸೊ ಫ್ರೂಟ್ಸ್ ಎಲ್ಲ ತೊಗೊಂಡು ಬೇಗ ಹೊರಟು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳಿ. ಎಂಟ್ರೆನ್ಸಲ್ಲೇ ನಮಗೆ ಆಟೋ ಸಿಕ್ತು. ನನ್ನ ತಮ್ಮನಿಗೆ ಸಮ್ಮರ್ ಕ್ಯಾಂಪ್ ಇತ್ತು, ಸೊ ಅಲ್ಲಿ ಮಕ್ಳಿಗೆ ಎಂಗೇಜ್ ಮಾಡ್ಕೊಂಡಿದ್ದ, ಅವನಿಗೆ ಕರೀಲಿಲ್ಲ. ನಾವೇ ಆಟೋದಲ್ಲಿ ಹೊರಟ್ವಿ. ಗೈಸ್ ನೋಡಿ, ಇಲ್ಲಿ ಮುಂದೆ ಬರ್ತಾ ಇನ್ನೊಂದು ಹೇಮಾವತಿ ಸ್ಟ್ಯಾಚ್ಯೂ ಬರುತ್ತೆ.
ಅದು ಬಂದು ಹಾಸನದ ಹೃದಯ ಭಾಗ ಅಂತ ಕರಿತೀವಿ ಇದನ್ನು. ನೋಡಿ ಇಲ್ಲಿ ಹೇಮಾವತಿ ಸ್ಟ್ಯಾಚ್ಯೂ, ಅದ್ರ ಹಿಂದೆ ಇರೋದು ಮಹಾರಾಜ ಪಾರ್ಕ್ ಅಂತ ಅದ್ರ ಬ್ಯಾಕ್ ಸೈಡು. ನಮ್ಮ ಹಾಸನ್ಗೆ ಅದೇ ತುಂಬ ದೊಡ್ಡ ಪಾರ್ಕು, ಒಂದಿನ ಆದರೂ ಸಾಕಾಗಲ್ಲ ಅಷ್ಟು ದೊಡ್ಡ ಪಾರ್ಕು ತೋರಿಸ್ತಾ ಹೋದರೆ. ಮತ್ತು ಫ್ರೆಂಡ್ಸ್, ನಮ್ಮ ಹಾಸನ್ನ ಬಡವರ ಊಟಿ ಅಂತ ಕೂಡ ಕರೀತಾರೆ. ಯಾಕಂದರೆ ದೇರ್ ಈಸ್ ಅ ಲಾಟ್ ಆಫ್ ಪ್ಲೇಸಸ್ ನಾವು ನೋಡೋ ಅಂಥದ್ದು, ಅಥವಾ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೆಲ್ಲ ಬಂದಾಗ ತುಂಬ ಚೆನ್ನಾಗುಂಟು ನಮ್ಮ ಹಾಸನಲ್ಲಿ ಪ್ಲೇಸಸ್ಸು ನಿಯರ್ ಬೈ ಎಲ್ಲ. ನಾವಿಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಹೋಗಬೇಕು, ಒಂದು ಮ್ಯಾಟರ್ನಿಟಿ ಶೂಟ್ ಹೋಗಬೇಕು, ಒಂದು ಬೇಬಿ ಶೂಟ್ ಹೋಗ್ಬೇಕಂತಂದ್ರೂ ಎಂಥ ಟೆನ್ಷನ್ ಇಲ್ಲ, ಇಲ್ಲೇ ತುಂಬ ಪ್ಲೇಸಸ್ ಉಂಟು. ಮತ್ತು ಇದು ನೋಡಿ ಸಹ್ಯಾದ್ರಿ ಸರ್ಕಲ್ ಅಂತ, ಇದು ಸಹ್ಯಾದ್ರಿ ಥಿಯೇಟರ್ ಉಂಟು, ತುಂಬ ಹಳೆ ಥಿಯೇಟರ್ ಇದು. ಸೊ ಆ ಸರ್ಕಲ್ಗೆ ಸಹ್ಯಾದ್ರಿ ಸರ್ಕಲ್ ಅಂತಲೇ ನೇಮ್ ಉಂಟು. ನೋಡಿ ಹಾಸನ ಎಂತಕ್ಕೆ ಬಡವರ ಊಟಿ ಅಂತ ಕರೀತಾರೆ ಅಂದರೆ, ಊಟಿ ತನಕ ಹೋಗ್ಲಿಕ್ಕಾಗಲ್ಲ ಅಂತ ಅನ್ನೋರು ನಮ್ಮ ಹಾಸನಿಗೆ ಬಂದರೆ ಸಾಕು, ಊಟಿ ಎಂತ ಎಲ್ಲ ಫೀಲ್ ಕೊಡುತ್ತೆ, ಎಂಥ ಸ್ಪೆಷಲ್ ಫೀಲ್ ಕೊಡುತ್ತೆ ಅದು ನಮ್ಮ ಹಾಸನಲ್ಲೇ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಹಾಸನ ಬಡವರ ಊಟಿ ಅಂತ ಕರೀತಾರೆ. ನಾವು ಔಟ್ಸೈಡ್ ಎಲ್ಲಾದರೂ ಇದ್ದಾಗ ನಮ್ಮೂರವರು ಅಂತ ಪರಿಚಯ ಆಗಿಬಿಟ್ರೆ ನಮ್ಮವರು ಅನ್ನೋದು ಫೀಲ್ ಆಗಿಬಿಡುತ್ತೆ ನಮಗೆ. ಅವ್ರ ಮೇಲೆ ಯಾವತ್ತೂ ಇಲ್ಲದೇ ಇರೋ, ಯಾರ ಮೇಲೆ ಇಲ್ದಿರೋ ನಂಬಿಕೆ ಬಂದುಬಿಡುತ್ತೆ. ಅವರನ್ನು ಫಸ್ಟ್ ಟೈಮ್ ನೋಡ್ತೇನೇನೋ ನಮ್ಮವರು ಅಂತ ಅನಿಸ್ಬಿಡುತ್ತೆ. ಅದೇ ನಮ್ಮ ಊರಿಂದು ಮ್ಯಾಜಿಕ್ ನೋಡಿ. ಫ್ರೆಂಡ್ಸ್ ನೋಡಿ ರೀಚ್ ಆದ್ವಿ, ಇದೇ ಮನೆ. ಆ್ಯಕ್ಚುಲಿ ಎಂತ ಮಾಡಿದ್ವಿ ಅಂತಂದರೆ, ಎರಡು ಬಿಲ್ಡಿಂಗು ಒಂದೇ ಥರ ಇತ್ತು. ಫಸ್ಟ್ ಬಿಲ್ಡಿಂಗ್ ಹೋಗಿ ಕಾಲಿಂಗ್ ಬೆಲ್ ಒತ್ತಿದ್ವಿ, ಮಿಸ್ ಮಾಡಿಕೊಂಡು ಗಾಯ್ಸ್ ಪಕ್ಕದ ಮನೆಗೆ ಹೋಗಿದ್ವಿ. ಇವಾಗ ಆಮೇಲೆ ಫ್ಲಾಶ್ ಆಯಿತು ಪಕ್ಕದ ಬಿಲ್ಡಿಂಗ್ ಅಂತ, ಆಮೇಲೆ ಒಳಗಡೆ ಬಂದ್ವಿ. ಸೊ ಇವಾಗಕ್ಕಿಷ್ಟೇ, ಮತ್ತೆ ಸಂಜೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತೀರಿ ಗೈಸ್. ಎಲ್ಲ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಂಜೆ ಇನ್ನೊಂದು ವೀಡಿಯೋ ಇರುತ್ತೆ, ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಸೊ ಯಾರೂ ಮಿಸ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್, ಲವ್ ಯು ಆಲ್.